ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕ್ಷತ್ರಿಯ ಸ್ಟೈಲ್ನಲ್ಲಿ ಮಶ್ರೂಮ್ ಪಲಾವ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ದ ಪವಾರ್ ಕಿಚನ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ಮೆಜರ್ಮೆಂಟಿಂದ 3 ಲೋಟದಷ್ಟು ಅಕ್ಕಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಪುಡಿ, ಕಲ್ಲುವ್ವ, ಉಪ್ಪು, ಅರಿಶಿನ, 7ರಿಂದ 8 ಟೇಬಲ್ ಸ್ಪೂನಷ್ಟು ಎಣ್ಣೆ, ಮಶ್ರೂಮ್ 1 ಬೌಲಷ್ಟು ತೊಗೊಂಡಿದ್ದೀನಿ. ನಾನು 1ರಲ್ಲಿ 2 ಭಾಗ ಮಾಡ್ಕೊಂಡಿಟ್ಟಿದ್ದೀನಿ. 3 ಈರುಳ್ಳಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. 3 ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ. 1 ಚಿಕ್ಕ ಕಟ್ಟಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಮೊದಲಿಗೆ ಜಾರ್ನಲ್ಲಿ ಸ್ವಲ್ಪ ಈರುಳ್ಳಿ, 1ರಿಂದ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇದೆಲ್ಲ ಹಾಕಿ ರುಬ್ಕೊತೀನಿ. ಇದರ ಜೊತೆಗೆ ಅರ್ಧ ಲೋಟದಷ್ಟು ನೀರು. ಮೊದಲಿಗೆ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಕಲ್ಲುವ್ವ, ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ. ಆಮೇಲೆ ಟೊಮ್ಯಾಟೊ ಕತ್ತರಿಸಿ. ಇದು ಟೊಮ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಬೇಯಲಿ. ಲಿಡ್ ಕ್ಲೋಸ್ ಮಾಡ್ತೀನಿ. ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾನು ರುಬ್ಬಿರೋ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೀಗ ಸಾಫ್ಟ್ ಆಗಿದೆ. ಇದಕ್ಕೆ 2 ಸ್ಪೂನಷ್ಟು ಗರಂ ಮಸಾಲ, ಒಂಚೂರು ಅರಿಶಿನ, ಎರಡು ಸ್ಪೂನಷ್ಟು ಧನಿಯಾ ಪುಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಮಶ್ರೂಮ್ ಸೇರಿಸ್ಕೊತಿದ್ದೀನಿ. ಇದು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಮಶ್ರೂಮ್ಗೆ ಎಲ್ಲ ಆವಾಗ ಮಸಾಲೆ ಎಲ್ಲ ತಾಗುತ್ತೆ. ಇವಾಗ ಅಕ್ಕಿನ ಹಾಕ್ಕೊತಾ ಇದ್ದೀವಿ. ಅಕ್ಕಿ ಹಾಕ್ಬಿಟ್ಟು 1-2 ನಿಮಿಷ ಬಾಡಿಸ್ಕೊಳ್ಳೋಣ. ಇದಕ್ಕೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಡ್ಬೇಕು. ಯಾಕಂದರೆ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಮಶ್ರೂಮ್ ಪಲಾವ್ ಅಂದರೆ ಒಬ್ಬೊಬ್ಬರಿಗೆ ನಾನ್ ವೆಜ್ ತಿಂತಾರೆ. ಅದು ನಾನ್ ವೆಜ್ ತಿನ್ನೋದೇ ಬಿಟ್ಬಿಡ್ತಾರೆ ಈ ಮಶ್ರೂಮ್ ಪಲಾವ್ ತಿಂದರೆ. ಒಂದು 2 ನಿಮಿಷ ನಾನು ತಟ್ಟೆ ಮುಚ್ತೀನಿ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಮಿಕ್ಸ್ ಆಗಿದೆ. ಇವಾಗ ನಾವು ಮೆಜರ್ಮೆಂಟು ನೀರು ಹಾಕೋಣ. ಇದಕ್ಕೆ ಗಮ್ಮಂತ ಇದೆ, ವಾಸನೆಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಈಗ ಮೆಜರ್ಮೆಂಟ್ ಅಷ್ಟು ನೀರು ಹಾಕೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ನಾನು. ಇದು 3ರಿಂದ 4 ಜನ ಆಗೋ ಅಷ್ಟು ಮಾಡಿದ್ದೀನಿ. ಇನ್ನು ನೀವು ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಂಡು ಮಾಡ್ಬೋದು. ಇದು ಇವಾಗ ನಾನು ತಟ್ಟೆ ಮುಚ್ತಾ ಇದ್ದೀನಿ, ಬೇಗ ಬಿಡ್ತೀನಿ. ಒಂದು ಸಲ ಮಿಕ್ಸ್ ಮಾಡೋಣ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಆಹಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ, ಈ ಥರ 1-2 ಸಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಅಷ್ಟು ಇವಾಗ ಬೇಯಬೇಕು. ಬೆಂದೋಗಿದೆ. ಈಗ 1-2 ನಿಮಿಷ ಬೇಯಿಸೋಕ್ಕಿಟ್ರೆ ಪಲಾವ್ ರೆಡಿ ಟು ಈಟ್. ಈಗ ಆಗಿದೆಯಾ ಅಂತ ನೋಡೋಣ. ನೋಡಿ, ಫುಲ್ ಪಲಾವ್ ರೆಡಿಯಾಗಿದೆ. ಈಗ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಣ್ಣಗೆ ಅದಕ್ಕಿಂತ ಬಿಸಿ ತಿನ್ನೋದ್ರಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಮಶ್ರೂಮ್ ಪಲಾವ್ ಟೇಸ್ಟ್ ಮಾಡೋಕ್ಕೆ ರೆಡಿ ಇದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಮೂಲಕ ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.